ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಅದೇ ಮೇಘ ಅಂತ ನಮಸ್ತೆ ಸರ್. ನನ್ನ ಗೆಳತಿ. ಮತ್ತೆ ಈಗ ಹೆಚ್ಚು ನಿರ್ವಹಣೆ ಮಾಡ್ತಾ ಇರೋದು ಇಲ್ಲಿ ನೋಡ್ಕೊಂತಿರೋದು ಇವರೇ. ಇವರು ನಮಸ್ತೆ ನಮ್ಮ ಅಕ್ಕ ಅಂದ್ರೆ ಮೇಘ ಅವ್ರ ಅಮ್ಮ. ನಮಸ್ತೆ. ಇವರ ಅಪ್ಪ ಡಾಕ್ಟರ್ ಆಗಿದ್ರು, ಈಗ ಅವ್ರಿಲ್ಲ. ಓಕೆ. ಅಲ್ಲಿ ಇದೆ ಅವರು ಡಾಕ್ಟ್ರು. 2012 ಅವರು ತೀರ್ಕೊಳ್ತಾರೆ. ನಂತರ ಇವರು ಹಳ್ಳಿನಲ್ಲೇ ಇದ್ಕೊಂಡು ತಾನು ಓದಿರೋದ್ರ ಜೊತೆಗೆ ಒಂದಿಷ್ಟು ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ ತಾನು ಏನು ಓದಿದ್ದೀನಿ ಅದನ್ನ ಇಲ್ಲಿನ ಮಕ್ಕಳಿಗೆ ಹೇಳ್ಕೊಡುವಂಥ ಕೆಲಸ ಮಾಡ್ತಾ ಇರ್ತಾರೆ. ತುಂಬ ಧನ್ಯವಾದ ಸರ್. ನಿಜವಾಗಿ ಒಂದು ಅತ್ಯುತ್ತಮವಾದ ಕೆಲಸ. ಮೇಘ ಮೇಡಮ್ ಅವರೇ, ನಾನು ನಿಮ್ಮನ್ನ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಮ ಅಭಿರುಚಿಗಳು, ನಿಮ್ಮ ಚಟುವಟಿಕೆಗಳು ಇವೆಲ್ಲ ಕೂಡ ತುಂಬ ಪ್ರೇರಣಾದಾಯಕವಾಗಿದ್ದಾವೆ ಮತ್ತು ಯುವಕರಿಗೆ ಮಾರ್ಗದರ್ಶನವಾಗಿದ್ದಾವೆ. ಥ್ಯಾಂಕ್ ಯು ಸರ್. ನೀವು ಹೊಸದಾಗಿ ಒಂದು ಪರಿಕಲ್ಪನೆ ಮಾಡಿದ್ರಿ, ಏನು ಲೈಬ್ರರಿ ಅಂತ ಅಂತೇಳಿ. ನಿಮ್ಮಲ್ಲಿರ್ತಕ್ಕಂಥ ಸಂಗ್ರಹಗಳನ್ನ ನಾವೆಲ್ಲ ನೋಡಬೇಕು ಅಂತಾನೆ ಬಂದಿದ್ದೀವಿ. ದಯಮಾಡಿ ಪರಿಚಯ ಮಾಡಿಸ್ಕೊಡಿ. ಹಾಗೇನೆ ತಮ್ಮ ಮುಂದಿನ ಚಟುವಟಿಕೆಗಳು, ನಿಮ್ಮ ಪುಸ್ತಕಗಳ ಸಂಗ್ರಹಗಳ ಬಗ್ಗೆ ಒಂಚೂರು ಹೇಳ್ತೀರಾ, ಮಾಹಿತಿ ಕೊಡ್ತೀರಾ? ಖಂಡಿತ ಸರ್. ಸರ್ ಖಂಡಿತವಾಗ್ಲೂ ನನ್ನ ಪುಸ್ತಕಗಳನ್ನ ನೋಡಿ ಅಂದರೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಯುವ ಜನರಿಗೆ ಅಂತ ಬಂದಿದ್ದೀರಾ. ತುಂಬ ಧನ್ಯವಾದಗಳು ಸರ್. ಬನ್ನಿ, ಒಂದು ನನ್ನ ಹತ್ರ ಸುಮಾರು ಪುಸ್ತಕಗಳಿದೆ ಸರ್. ಒಂದು ಈಗ ಅಪ್ಪ ಡಾಕ್ಟರ್ ಆಗಿದ್ರು, ಅವಾಗಿಂದನೂ ಒಂದಷ್ಟು ಪುಸ್ತಕದ ಅಭಿರುಚಿ ಇತ್ತು ನನಗೆ, ಓದ್ಬೇಕು ಅನ್ನೋ ಕಾರಣಕ್ಕೆ. ಅಂದ್ರೆ ಆಗ ಸ್ವಲ್ಪ ಏನಾಗ್ತಿತ್ತು ಅಂದ್ರೆ ನಂದು ಎಜುಕೇಶನ್ ಮುಗಿಲಿ ಫಸ್ಟ್ ಅನ್ನೋದು ತುಂಬಾ ಕಾನ್ಸಂಟ್ರೇಷನ್ ಇತ್ತು. ಎಜುಕೇಶನ್ ಮುಗಿದ್ಮೇಲೆ ನಂದು ಸಡನ್ ಆಗಿ ಸೋಷಿಯಲ್ ವರ್ಕ್ ಫೀಲ್ಡ್ಗೆ ಇಳಿದೆ. ಅಲ್ಲಿಂದ ಪುಸ್ತಕದ ಅಭಿರುಚಿ ಇನ್ನು ಬೆಳೀತು. ಇಲ್ಲಿರೋದೆಲ್ಲಾನು ನಮ್ಮ ತೇಜಸ್ವಿ ಅವರ ಪುಸ್ತಕಗಳು, ಎಲ್ಲಾ ಪುಸ್ತಕಗಳು ಇದಾವೆ ತೇಜಸ್ವಿ ಅವರ ಪುಸ್ತಕಗಳು. ಜೊತೆಗೆ ನಮ್ಮ ಯರ್ಗುಂಟೆಲ್ ಒಬ್ರು ಲೇಖಕರಿದ್ದಾರೆ, ಮಧು ವಯ್ಯನ್ ಅಂತ. ಅವ್ರ ಸುಮಾರು ಕನಸೆ ಕಾಡು ಮಲ್ಲಿಗೆ ಅವ್ರದ್ದು ಪುಸ್ತಕ. ಹಾ ಸರ್. ಮತ್ತೆ ನಮ್ ಬರ್ಗೂರ್ ಮೇಷ್ರದಿದೆ, ಅವ್ರದ ಆತ್ಮಕಥನ ಕಣ್ಣು. ಹೌದು, ಅದು ಇತ್ತೀಚೆಗೆ ಬಿಡುಗಡೆ ಆಗಿದ್ದು. ಮತ್ತೆ ಬಿಡುಗಡೆ ಸಮಾರಂಭಕ್ಕೂ ಬಂದಿದ್ದೆ ನಾನು ಶಿರಾಕ್ಕೆ. ಹಾ ಸರ್. ಅವರು ಕೂಡ ಬರ್ಗೂರ್ ಮೇಷ್ರ ಬಳಗದಲ್ಲಿದ್ದಾರೆ. ಜೊತೆಗೆ ಇದ್ರಲ್ಲಿ ತೇಜಸ್ವಿ ಅವ್ರದ್ದು ಬಿಟ್ಟು ಅಕ್ಷರ ಸಂಗಾತ ಅಂತ ಒಂದು ಮಾಸಪತ್ರಿಕೆ ಇದೆ ಸರ್. ಅದನ್ನ ಸಬ್ಸ್ಕ್ರೈಬ್ ಆಗಿದ್ದೀನಿ. ಅದು ಈ ವರ್ಷದಿಂದ ಬರ್ತಾ ಇದೆ ನನಗೆ. ಅದು ಕೂಡ ಅಂದ್ರೆ ಸಾಹಿತ್ಯ ಪತ್ರಿಕೆ. ಅದು ಲೇಖನಗಳು, ಕವಿತೆಗಳು, ಕಥೆಗಳು ಎಲ್ಲ ಅದ್ರಲ್ಲಿ ಪ್ರಕಟ ಆಗತ್ತೆ. ಮತ್ತೆ ಇನ್ನೊಂದು ಸಂವಾದ ಅನ್ನೋ ಪತ್ರಿಕೆಗೆ ಸಬ್ಸ್ಕ್ರೈಬರ್ ಆಗಿದ್ದೀನಿ. ಜೊತೆಗೆ ಮಿಂಚುಳ್ಳಿ ಅಂತ ಒಂದಿದೆ ಸಾಹಿತ್ಯ ಪತ್ರಿಕೆ, ತುಮಕೂರು ಅವರೇನೆ ಅದನ್ನ ಸ್ಟಾರ್ಟ್ ಮಾಡಿರೋಂಥದ್ದು. ಅದನ್ನೊಂದು ತಗೊಂಡಿದ್ದೀನಿ. ಜೊತೆಗೆ ಈಗ ಕೈಯಲ್ಲಿದೆ ಬುದ್ಧನ ಕಿವಿ ಅಂತ, ದಯಾನಂದ್ ಅಂತ, ಇವರು ತುಮಕೂರಿನವರೇ. ನನಗೆ ಒಂದು ಆಸಕ್ತಿ ಏನಂದ್ರೆ ತುಮಕೂರಿನ ಲೇಖಕರನ್ನ ಆದಷ್ಟು ಪರಿಚಯ ಮಾಡ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಹಾಗಾಗಿ ಬುದ್ಧನ ಕಿವಿ ಅವ್ರದೇ ಓದ್ತಾ ಇದ್ದೆ. ಒಂದು ಆಶ್ಚರ್ಯ ಏನಂದ್ರೆ ಮೇಘ ಅವರೇ, ಹಾ ಸರ್, ಹೆಣ್ಮಕ್ಳು ರೂಮ್ನಲ್ಲಿ ಬರೀ ಅವರ ಶೃಂಗಾರದ ಬೇಕಾದಂತ ಸಾಧನಗಳು ಇರ್ತವೆ, ಕಾಸ್ಮೆಟಿಕ್ಸ್ ಇರ್ತವೆ. ನಿಮ್ ನೋಡಿದ್ರೆ ನಿಮ್ಮ ಕಪಾಟ್ನಲ್ಲಿ ಬರೀ ಪುಸ್ತಕಗಳೇ ಕಾಣ್ತಾ ಇದಾವೆ. ನಿಜವಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ ಈ ವಿಚಾರ ನಮ್ಗೆ. ಸರ್, ಅದು ನನಗೆ ಪ್ರೇರಣೆ ಕೊಟ್ಟಿದ್ದು ಅಂಬೇಡ್ಕರ್ ಅವ್ರ ಮಾತು. ಅಂದ್ರೆ ಅವ್ರು ಹೇಳ್ತಾರೆ, ಒಂದೊತ್ತು ಊಟ ಕಡಿಮೆ ಆದ್ರೂ ಪರವಾಗಿಲ್ಲ, ಪುಸ್ತಕಕ್ಕೆ ಬಂಡವಾಳ ಹಾಕ್ಬೇಕು ಅಂತ ಹೇಳ್ತಾರೆ ಅವರು. ಹಂಗಾಗಿ ಜಾಸ್ತಿ ಪುಸ್ತಕಕ್ಕೆ ಬಂಡವಾಳ ಹಾಕಿದೀನಿ. ಇದು ನನಗ್ ಮಾತ್ರ ಅಲ್ಲ, ಆಗ್ಲೇ ನೀವ್ ಹೇಳಿದ್ರಿ ಶಿರಾ ತಾಲೂಕು ತಲುಪಬೇಕು ಅಂತ. ಸದ್ಯಕ್ಕೆ ಅದು ಒಂದು ಕಾನ್ಸೆಪ್ಟ್ ಶಿರಾ ತಾಲೂಕು ತಲುಪಬೇಕು ಅಂತಿದೆ. ಇದಾದ್ಮೇಲೆ ನೆಕ್ಸ್ಟ್ ಆದ್ರೆ ಬೇರೆ ತಾಲೂಕುಗಳು, ತುಮಕೂರು, ಇನ್ನೊಂದು ಅಂಚೆ ಕಚೇರಿ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ನಾನು ಸುಮಾರು ಜನಕ್ಕೆ ಪೋಸ್ಟ್ ಮಾಡ್ಬೋದು ಸರ್. ಅದೊಂದು ನನಗೆ ತುಂಬಾ ಉಪಯೋಗ ಆಗತ್ತೆ. ಹಾಗಾಗಿ ಮತ್ತೆ ಇದು ಸರ್ ನವೀನ್ ಸೂರಂಜಿ ಅವ್ರು ನೀವು ಕೇಳಿರ್ಬೋದು. ಮೊನ್ನೆ ಬಂತು ಈ ಪುಸ್ತಕಗಳು, ಕುತ್ಲೂರು ಕಥನ ಮತ್ತೆ ಅದು. ಅಂದ್ರೆ ತುಂಬಾ ಓದಿನ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ರೆ ನಂಗಾಯ್ತು. ಮತ್ತೆ ನೀವು ಈ ಓದಿನ ಜೊತೆಲಿ ಬೇರೆ ಏನಾದ್ರು ಚಟುವಟಿಕೆಗಳು, ಯುವ ಜನರಿಗೆ ಬೇಕಾದಂತ ಚಟುವಟಿಕೆಗಳು? ಹಾ ಸರ್, ಅಂದ್ರೆ ಇದು ಓದು ಬೇರೆ ನೋಡ್ಕೊಂಡು ಹೋಗೋಣ. ಓಕೆ ಸರ್. ಇನ್ನೊಂದು ಚಟುವಟಿಕೆಗಳು ಅಂದ್ರೆ ನಾವು ನಮ್ಮೂರಲ್ಲಿ ಹೊಂಬಾಳೆ ಟ್ರಸ್ಟ್ ಅಂತ ಮಾಡ್ಕೊಂಡಿದೀವಿ. ಸದ್ಯಕ್ಕೆ 4 ಜನ ಇದೀವಿ ಅದ್ರಲ್ಲಿ ಟ್ರಸ್ಟೀಸು. ಸರ್, ಇಲ್ಲಿ ಮೇಲೆ ಒಂದು ಗ್ರಂಥಾಲಯ ಮಾಡಿದೀವಿ, ಅಲ್ಲಿ ಹೋಗೋಣ ಸರ್. ಅದು ಹೊಂಬಾಳೆ ಟ್ರಸ್ಟ್ ಇಂದ ಸುಮಾರು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದೀವಿ ನಮ್ಮ ಹಳ್ಳಿಗಳಲ್ಲಿ ಮತ್ತೆ ನಮ್ಮ ಪಂಚಾಯತಿ ಜೊತೆಗೆ ರತ್ನಸಂದ್ರ ಪಂಚಾಯತಿ, ಈಗ ಮದ್ಗಿರಿ ಪಂಚಾಯತಿಗಳನ್ನೂ ತಲುಪಬೇಕು ಅಂತಿದೀವಿ. ಸರ್, ಅದೇ ಮದ್ಗಿರಿ ತಾಲೂಕುಗಳನ್ನ ರೀಚ್ ಆಗ್ಬೇಕು ಅಂತ. ಮುಖ್ಯವಾಗಿ ಸ್ವಉದ್ಯೋಗ ಮತ್ತು ಉದ್ಯಮಶೀಲತೆ ಬಗ್ಗೆ ಅವರಿಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ಬೇಕು ಅಂತಿದೆ, ಮಕ್ಕಳು ಮತ್ತೆ ಯುವ ಜನರಿಗೆ. ಅದ್ರ ಜೊತೆಗೆ ಕಳೆದ 8 ವರ್ಷದಿಂದ ನಾವು ಮಕ್ಕಳ ಗ್ರಾಮ ಸಭೆಗಳನ್ನ ಮಾಡ್ತಾ ಬರ್ತಾ ಇದೀವಿ. ಈಗ ಸದ್ಯಕ್ಕೆ 8 ಪಂಚಾಯತಿಯಲ್ಲಿ ಮಾಡ್ತಾ ಇದೀವಿ ಮಕ್ಕಳ ಗ್ರಾಮ ಸಭೆನ. ಅದ್ರ ಜೊತೆಗೆ
ಈಗ ಸರ್ಕಾರ ಯುವಜನ ಗ್ರಾಮ ಸಭೆ ಮಾಡ್ಲೇಬೇಕು ಅಂತ ಸುತ್ತೋಲೆ ಹೊರಡಿಸಿದೆ. ಜೊತೆಗೆ ಮಹಿಳಾ ಗ್ರಾಮ ಸಭೆ ಮಾಡ್ಲೇಬೇಕು ಅನ್ನೋ ಉದ್ದೇಶ ಇದೆ. ಹಾಗಾಗಿ ಅದೆರಡನ್ನು ಕೂಡ ಫೋಕಸ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ ಸರ್. ಸೊ ಹಾಗಾಗಿ ಇದಿಷ್ಟನ್ನು ಒಂದಷ್ಟು ಜನರಿಗೆ ತಲುಪಿಸ್ಬೇಕು, ಮತ್ತೆ ಪಂಚಾಯತಿಯವರು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋ ಕಾರಣಕ್ಕೆ ಹೊಂಬಳ್ಳಿ ಟ್ರಸ್ಟ್ ಇಂದ ಈ ಕೆಲಸಗಳನ್ನ ಮಾಡ್ತಿದೀವಿ. ಅದಲ್ದೇನೆ ಗ್ರಂಥಾಲಯ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ಅಂದ್ರೆ, ನಾನು ಮತ್ತೆ ಮಂಜುನಾಥ್ ಅವರು ಸುಮಾರು ಪುಸ್ತಕಗಳು ಕಲೆಕ್ಟ್ ಮಾಡಿದೀವಿ. ಆ ಎಲ್ಲಾ ಪುಸ್ತಕಗಳನ್ನ ನಾವು ಒಬ್ಬರೇ ಓದೋದಲ್ಲ, ಜೊತೆಗೆ ಸುಮಾರು ಜನಕ್ಕೆ ಅದು ತಲುಪಬೇಕು. ಮತ್ತೆ ನಮ್ಮಲ್ಲಿರೋಂಥ ಯುವ ಜನರಿಗೆ ಎಷ್ಟೋ ಜನಕ್ಕೆ KS ಆಗಿರ್ಲಿ ಆ ತರದ ಪುಸ್ತಕಗಳನ್ನ ಕೊಂಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಆ ತರದವರು ನಮ್ಮ ಗ್ರಂಥಾಲಯದಿಂದ ಪುಸ್ತಕಗಳನ್ನ ತಗೊಂಡು ಅವ್ರು ಓದಿ ಅವ್ರು ಏನೋ ಒಂದು ಅಭಿವೃದ್ಧಿ ಆದ್ರೆ ನಮಗೂ ಖುಷಿ ಆಗತ್ತೆ. ಖಂಡಿತ ಒಳ್ಳೆ ಆಲೋಚನೆ ನಿಮ್ದು. ಈ ಪುಸ್ತಕಗಳನ್ನೆಲ್ಲ ನಿಮ್ಮ ಸ್ವಂತ ಖರ್ಚಿನಿಂದ ಕೊಂಡ್ಕೊಂಡಿದ್ದ ಅಥವಾ ಬೇರೆ ಎಲ್ಲಾದ್ರೂ ದಾನವಾಗಿ ಬಂದಿದ್ದಂತ? ಇಲ್ಲ ಸರ್, ಎಲ್ಲ ಪುಸ್ತಕನೂ ಸ್ವಂತ ಖರ್ಚಿಂದ. ಅಂದ್ರೆ ನಾವಿಬ್ರು ಡಿಸೈಡ್ ಮಾಡಿದೀವಿ, ತಿಂಗಳಲ್ಲಿ ನಮಗೆ ಬರುವಂತ ಸ್ಯಾಲ್ರಿ ಅಥವಾ ನಮ್ಗೇನ್ ಗೌರವಧನ ಬರ್ತಿದೆ ಅದ್ರಲ್ಲಿ ಕನಿಷ್ಠ 1 ರಿಂದ 2 ಸಾವಿರ ಪ್ರತಿ ತಿಂಗಳು ಪುಸ್ತಕಗಳಿಗೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ಯೋಚನೆ ಇದೆ ನಮ್ದು. ಅಂದ್ರೆ ಈಗ ನೀವು ಜೀವನಕ್ಕೆ ಏನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ? ಸರ್, ಸದ್ಯಕ್ಕೆ ಮಂಜುನಾಥ್ ಅವರು ಬೆಂಗಳೂರಲ್ಲಿ ಸಂವಾದ ಅನ್ನೋ NGO ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಕನ್ವೀನರ್ ಆಗಿ ಕೋಲಾರದಲ್ಲಿ. ನಾನೀಗ ಸಂವಿಧಾನ ಸಾಥಿ ಅನ್ನೋ ಫೆಲೋಶಿಪ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದು 2 ವರ್ಷ ಇದೆ ಅಷ್ಟೇ. ಆ ಫೆಲೋಶಿಪ್ ಅಲ್ಲಿ ಈಗ ಸದ್ಯಕ್ಕೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ತರನೇ ಅದಿರೋದು. ಫೆಲೋಶಿಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ ಅದ್ರ ಜೊತೆಗೆ ನಾವು 8 ವರ್ಷದಿಂದ ಬೆಂಗಳೂರಲ್ಲಿ CMC ಅನ್ನೋ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ವಿ. ಇದೆಲ್ಲ ಅದ್ರ ಮೆಟೀರಿಯಲ್ಸ್. ಅಂದ್ರೆ ನಾವು 1ನೇ ತರಗತಿಯಿಂದ PG ವರೆಗೂ ಕ್ಲಾಸಸ್ ಮಾಡ್ತಾ ಇದ್ವಿ. ನಮ್ಮಲ್ಲಿ ಒಂದಷ್ಟು ಕಂಟೆಂಟ್ ಇದೆ, ಅಂದ್ರೆ ಸಂವಿಧಾನದ ಮೌಲ್ಯಗಳ ಬಗ್ಗೆ, ಹಕ್ಕುಗಳಾಗಿರ್ಬೋದು, ಕರ್ತವ್ಯಗಳಾಗಿರ್ಬೋದು, ಅದ್ರ ಕುರಿತಾಗ ಒಂದಷ್ಟು ಮೆಟೀರಿಯಲ್ಸ್ ಇದೆ. ಜೊತೆಗೆ ನಾನು ಹೇಳ್ದೆ ಮಕ್ಕಳ ಗ್ರಾಮ ಸಭೆಗಳನ್ನ ಮಾಡ್ತಾ ಇದೀವಿ ಅಂತ, ಅದ್ರದ್ದು ಒಂದಷ್ಟು ಡಾಕ್ಯುಮೆಂಟ್ಸ್ ಇಲ್ಲಿದೆ. ಜೊತೆಗೆ ಇವೆಲ್ಲ ಸಂಘದವು ಪುಸ್ತಕಗಳು ಸರ್. ಸಂಘದಲ್ಲಿ ಏನೇನು ನಾವೇನು ಮೇಂಟೈನ್ ಮಾಡಬೇಕು ಆ ಎಲ್ಲ ಪುಸ್ತಕಗಳಿದೆ. ಜೊತೆಗೆ ಅಲ್ಲಿರೋದು ನಮ್ಮ ಮುಖ್ಯ ಗ್ರಂಥಾಲಯ. ಅಲ್ಲೇನಿದೆ ಅದು ಮುಖ್ಯ ಅಂದ್ರೆ ಹಲವಾರು ಪುಸ್ತಕಗಳಿದಾವೆ. ಅದು ವಿವೇಕಾನಂದ್ರ ಬಗ್ಗೆ ಇರ್ಬೋದು, KS ಬಗ್ಗೆ ಆಗಿರ್ಬೋದು, ಮತ್ತೆ ಒಂದಷ್ಟು ಶಿರಾಕ್ಕೆ ಸಂಬಂಧಿಸಿದಂತ ಒಂದಷ್ಟು ಪುಸ್ತಕಗಳಿದಾವೆ, ಇತಿಹಾಸಕ್ಕೆ ಸಂಬಂಧಿಸಿದ ಇತಿಹಾಸ, ಆ ತರದ ಸುಮಾರು ಪುಸ್ತಕ ಇದೆ. ಮತ್ತೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ನೀವೊಂದು ಪಾಪ್ಯುಲರ್ ಬುಕ್ ಕೇಳಿರ್ಬೋದು, ಆ ತರದ್ ಒಂದಿದೆ. ಮತ್ತೆ ಕವನ ಸಂಕಲನಗಳ ಕೆಲವೊಂದಿದಾವೆ. ಈ ರೀತಿ ಸುಮಾರು ಪುಸ್ತಕಗಳಿದಾವೆ ಸರ್. ಹೌದೌದು, ತಮ್ಮ ಲೈಬ್ರರಿನ ನಿಜವಾಗೂ ಯೋಗ್ಯವಾಗಿವೆ ಸಾಕಷ್ಟು ಪುಸ್ತಕಗಳು. ನೀವು ಎಲ್ಲಾ ರೀತಿಯ ಸಂಗ್ರಹಗಳು ಇವೆ ಅಂತ ನಿಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಸಾಧಕರು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂತ ವಿಚಾರಗಳು. ಹೌದು. ಮತ್ತೆ ಒಂದಷ್ಟು ಮಾಸಪತ್ರಿಕೆಗಳಿಗೆ ಸಬ್ಸ್ಕ್ರೈಬ್ ಆಗಿದೀವಿ, ಅದು ಬರ್ತಾ ಇದೆ. ಇದೆಲ್ಲ ವಿವೇಕಾನಂದರ ಆಶ್ರಮ ಇದೆಯಲ್ಲ ಸರ್, ರಾಮಕೃಷ್ಣ ಆಶ್ರಮ ತುಮಕೂರಲ್ಲಿ, ಅಲ್ಲಿ ತಂದಿದ್ದಂತ ಪುಸ್ತಕಗಳಿದೆಲ್ಲ. ಅಲ್ಲಿ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಪುಸ್ತಕಗಳು. ನಿಮ್ಮ ಇದನ್ನ ನೀವು ಮುಂದೆ ವಿಸ್ತರಿಸಬೇಕು ಅಂದ್ಕೊಂಡಿದ್ದೀರಾ? ಗ್ರಂಥಾಲಯ ಯಾವ ರೀತಿ ನಿಮ್ಮ ಪರಿಕಲ್ಪನೆ? ಒಟ್ಟು ನಮ್ದು 2 ಪ್ಲಾನ್ ಇದೆ ಸರ್. ನಮ್ದು ಒಂದು ಪೂಚಂತೆ ಓದು ಅಂತ ಮಾಡಿದೀವಿ. ತೇಜಸ್ವಿ ಅವರ ಅಂದ್ರೆ ನನಗೆ ಸುಮಾರು ಜನ ಹೇಳಿರೋಂಥದ್ದು, ನಾವು ಓದಿನ ಹವ್ಯಾಸ ಶುರು ಮಾಡ್ಬೇಕು ಅಂದಾಗ ತೇಜಸ್ವಿ ಅವ್ರ ಪುಸ್ತಕಗಳನ್ನ ಆದಷ್ಟು ಓದ್ತಾ ಹೋದ್ರೆ ಅದು ಓದಿಸ್ಕೊಂಡು ಹೋಗುತ್ತೆ ನಮ್ಮನ್ನ. ಆಗ ನಮ್ಗೆ ಪುಸ್ತಕಗಳ ಮೇಲೆ ಒಲವು ಮೂಡುತ್ತೆ ಅಂತ ಸುಮಾರು ಜನ ಹೇಳಿದ್ದಾರೆ. ಸೊ ನಾನ್ ಶುರು ಮಾಡಿದ್ದು ಕೂಡ ಪೂಚಂತೆ ಅವ್ರ ಮೂಲಕನೇ ಶುರು ಮಾಡಿದ್ದು. ಹಾಗಾಗಿ ಈಗ ಯುವ ಜನರಿಗೂ ಕೂಡ ಪೂಚಂತೆ ಅವ್ರ ಓದನ್ನ ತಲುಪಿಸ್ಬೇಕು ಅಂತ ಇದ್ದೀನಿ. ಯಾವ ರೀತಿ ಅಂತ ಹೇಳ್ತೀರಾ? ಯಾವ ರೀತಿ ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಚೂರು ನಮ್ಗೆ ವಿವರಿಸಿ ಹೇಳಿ. ಓಕೆ ಸರ್, ಅದು ನಮ್ದು ಹೊಂಬಾಳೆಯಿಂದ ಹೊಂಬಾಳೆ ಗೊಂಚಲು ಅಂತ ಮಾಡಿದೀವಿ. ಅದು ಲೈಬ್ರರಿ ಕೂಡ ಹೌದು, ಪುಸ್ತಕ ಮಳಿಗೆ ಕೂಡ ಹೌದು. ಆ ಹೊಂಬಾಳೆ ಗೊಂಚಲಲ್ಲಿ ಏನ್ ಪುಸ್ತಕಗಳನ್ನ ನೀವು ನೋಡ್ತಿದ್ದೀರಾ ಅದ್ರಲ್ಲಿ ಪೂಚಂತೆ ಅವ್ರದ್ದು ಎಲ್ಲಾ ಪುಸ್ತಕಗಳು ನಮ್ಮ ಹತ್ರ ಇದೆ. ಅದನ್ನ ಯಾರು ನಮ್ಮನ್ನ ಕೇಳ್ತಾರೋ ಅವರಿಗೆ ನಾವು ಅಟ್ಲೀಸ್ಟ್ ಶಿರಾ ತಾಲೂಕ್ ತುಂಬಾ ದೂರ ಇದ್ರೆ ಅವ್ರಿಗೆ ಪೋಸ್ಟ್ ಮಾಡ್ತೀವಿ, ನಮ್ಮ ಹತ್ರದವ್ರಿಗೆ ಕೈಯಿಂದಾನೆ ಕೊಡ್ತೀವಿ. ಗ್ರಂಥಾಲಯದ ಮೂಲಕ ಅವ್ರು ಓದಿ ಅದನ್ನ ವಾಪಸ್ ಕೊಡ್ಬೇಕು. ಶಿರಾ ತಾಲೂಕಿನವ್ರಿಗೆ ಮಾತ್ರ ಸದ್ಯಕ್ಕೆ ಶಿರಾ ತಾಲೂಕು ಅಂತ ಅನ್ಕೊಂಡಿದೀವಿ ಸರ್. ಬೇರೆಯವ್ರು ಬೈ ಚಾನ್ಸ್ ಇಲ್ಲ ನಾನು ಓದ್ಬೇಕು ಅಂತ ಕೇಳಿದ್ರೆ ಅವ್ರಿಗೆ ಕೊಡ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ಮೇಯ್ನ್ ಆಗಿ ಯುವ ಜನರಿಗೆ ಫೋಕಸ್ ಮಾಡ್ತಾ ಇದೀವಿ, ಮತ್ತೆ ಶಿರಾ ತಾಲೂಕ್ ಫೋಕಸ್ ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತಿರ್ಬೋದು, ಈಗ ತುಂಬಾ ಮುಳುಗೋಗಿರ್ತಾರೆ ಮೊಬೈಲ್ ಅಲ್ಲಿ, ಯಾವಾಗ್ಲೂ ರೀಲ್ಸ್ ನೋಡ್ತಾ ಇರ್ತಾರೆ. ಇಲ್ಲ, ನಿಜಕ್ಕೂ ಇದೊಂಥರ ಉತ್ತಮವಾದಂತ ಕಾರ್ಯ ಅನ್ಬೇಕು ಹೇಳ್ಬೇಕು. ಯಾಕೆಂದ್ರೆ ನೀವ್ ಹೇಳ್ದಾಗೆ ಎಲ್ಲರೂ ಕೂಡ ಮೊಬೈಲ್ ನಲ್ಲಿ ಮುಗಿದಾರೆ. ಈಗ ಒಂದು ಪುಸ್ತಕ ತಗೋಬೇಕು, ಒಂದು ಪುಸ್ತಕ ಓದ್ಬೇಕು ಅಂದ್ರೂ ಗೂಗಲ್ ಸರ್ಚ್ ಮಾಡ್ತಾರೆ, ಬರೀ ಅದರಲ್ಲೇ ಓದಕ್ಕೆ ಅಂತ ಪ್ರಯತ್ನ ಪಡ್ತಾರೆ.
ಓದೋ ಹವ್ಯಾಸನೇ ಕೂಡ ಕಡಿಮೆ ಆಗಿಬಿಟ್ಟಿದೆ. ಈ ನಿಜವಾಗ್ಲೂ ಇದೊಂದು ಯುವಕರಿಗೆ ಅಥವಾ ಯುವಜನಕ್ಕೆ ನಿಜವಾಗೂ ಓದೋಕ್ಕೆ ಒಂದು ಸಹಕಾರಿ ಅನಿಸುತ್ತೆ. ಸೊ ಓದನ್ನ ಬೆಳೆಸೋಲ್ಲಿ, ಓದುವಂಥ ಚಟುವಟಿಕೆನ ಬೆಳೆಸೋಕೆ ಇದೊಂದು ತುಂಬ ಸಹಕಾರಿ. ಮತ್ತೆ ಮುಂದುವರಿಸಿ ನಿಮ್ಮ ಯಾವ ರೀತಿ ಮಾಡಬೇಕು ಅಂತ ಮತ್ತೆ ಸರ್ ಅದು ಗ್ರಂಥಾಲಯದ ಮೂಲಕ ಕೊಡ್ತೀವಿ. ಅವರು ನೋಂದಣಿ ವೆಚ್ಚ ಅಂತ 50 ರೂಪಾಯಿ ಅವ್ರು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಪ್ರತಿ ಪುಸ್ತಕಕ್ಕೂ ಭತ್ಯೆ ಅಂತ 10 ರೂಪಾಯಿ ತಗೊಳ್ತೀವಿ. ಕಾರಣ ಅವ್ರು ಆ ಪುಸ್ತಕನ ಚೆನ್ನಾಗಿ ಮೇಂಟೈನ್ ಮಾಡ್ಲಿ ಅನ್ನೋ ಕಾರಣಕ್ಕೆ. ಇನ್ನೊಂದು ನಿಮಗೆ ಗೊತ್ತು, ಉಚಿತವಾಗಿ ಕೊಟ್ರೆ ಯಾರು ಓದಲ್ಲ. ಜೊತೆಗೆ ಅದನ್ನ ತುಂಬಾ ಫ್ರೀ ಆಗಿ ತಗೊಂಡ್ಬಿಡ್ತಾರೆ, ಮತ್ತೆ ಕೇರ್ಲೆಸ್ ಆಗಿ ತಗೊಳ್ತಾರೆ. ಹಾಗಾಗಿ ಅಟ್ಲೀಸ್ಟ್ ರಿಜಿಸ್ಟರ್ ಅಂತ ಮಾಡ್ಕೊಂಡಾಗ ಅವ್ರಿಗೆ ಬದ್ಧತೆ ಇರುತ್ತೆ ಅನ್ನೋ ಕಾರಣಕ್ಕೆ ಅಂಚೆ ವೆಚ್ಚನ 30 ರೂಪಾಯಿ ಮಾಡಿದೀವಿ. ತುಂಬಾ ದೂರ ಆದ್ರೆ, ಹತ್ರ ಆದ್ರೆ ನಾವು ಅಂಚೆ ವೆಚ್ಚ ತಗೊಳ್ಳಲ್ಲ. ಸೊ ಈ ತರ ಈಗ ಅಂಚೆ ವೆಚ್ಚ ಅಂತ ಹೇಳಿದ್ರೆ ಅಕಸ್ಮಾತ್ ಇಲ್ಲಿಗೆ ಬಂದ್ರೆ ಇಲ್ಲೇ ಕೊಟ್ಕೊಡೋ, ಇಲ್ಲೇ ಬಂದು ಕೊಡಿಸ್ಕೊಂಡೋಗಿ ಓದ್ತಂತ ತಂದು ಕೊಡ್ತೀವಿ, ಅದ್ರ ವೆಚ್ಚ ನಾವು ಕೊಡ್ತೀವಿ ಅಂತಂದ್ರೆ ಖಂಡಿತ ಅವರು ಅಂಚೆ ವೆಚ್ಚ ಕೊಡೋದು ಬೇಡ, ಭತ್ಯೆನೂ ಬೇಕಾದ್ರೆ ಕೊಡೋದು ಬೇಡ, ಆದ್ರೆ ರಿಜಿಸ್ಟರ್ ಆಗ್ಬೇಕು. ಕಾರಣ ಅವ್ರ ಬದ್ಧತೆಗೆ. ಹಾಗಾಗಿ ರಿಜಿಸ್ಟರ್ ಆಗಿ ಹೊಂಬಾಳೆಯಲ್ಲಿ ಅವರು ಕೂಡ ಹೊಂಬಾಳೆ ಗೊಂಚಲಿಗೆ ಅವ್ರು ರಿಜಿಸ್ಟರ್ ಆದ್ರೆ ನಾವು ಆ ಪುಸ್ತಕಗಳನ್ನ ಅವ್ರು ಯಾವ ಪುಸ್ತಕ ಕೇಳ್ತಾರೋ ನಾವು ಅದನ್ನ ಕೊಡ್ತೀವಿ. ಈಗ ಸದ್ಯಕ್ಕೆ ನಾವ್ ಇದನ್ನ ಸಾಮಾಜಿಕ ಜಾಲತಾಣ ಅಂದ್ರೆ FB, ಇನ್ಸ್ಟಾ ಇಲ್ಲೆಲ್ಲ ಪೋಸ್ಟ್ ಮಾಡಿ ಒಂದಷ್ಟು ಪ್ರಚಾರ ಮಾಡ್ತಾ ಇದೀವಿ. 1-2-3 ರಿಜಿಸ್ಟರ್ ಆಗಿದ್ದಾರೆ. ಅವರಿಗೆ ಕರ್ವಾಲೋ ಮತ್ತೆ ಪುಚಂತ್ ಅವ್ರದ್ದು ನನ್ನ ತೇಜಸ್ವಿ ಕೇಳಿದ್ದಾರೆ. ಆ ಪುಸ್ತಕಗಳನ್ನ ಸದ್ಯಕ್ಕೆ ಈಗ ಕೊಟ್ಟಿದೀವಿ ಓದಕ್ಕೆ ಅಂತ. ಇದಿಷ್ಟು ಕೆಲಸ ಆಗಿದೆ ಸರ್. ಒಂದು ಆಮೇಲೆ ಇನ್ನೊಂದು ಮಾತು ಕೇಳಿದೆ, ನಿಮ್ಮ ಅಂಬೇಡ್ಕರ್ ಅವರ ಸಂಗ್ರಹದ ಪುಸ್ತಕಗಳು ಕೂಡ ಇವೆ ಅಂತ ಹೇಳಿದೆ. ಅವು ಯಾವ್ಯಾವಿದೆ ನಿಮ್ಮಲ್ಲಿ? ಸರ್ ಅಂಬೇಡ್ಕರ್ ಅವ್ರದ್ದೇನು ಅಂದ್ರೆ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಅಂತ 22 ಸಂಪುಟದ ಪುಸ್ತಕ ಇದೆ. ಅದ್ ಹೆಂಗೆ ಅಂದ್ರೆ ಸರ್ಕಾರನೇ ಅದನ್ನ 50 ರೂಪಾಯಿ ಕೊಡ್ತಾ ಇದೆ. ಇಷ್ಟು ಕೆಳಗಡೆ ಇದೆ, ಅದ್ ನಿಮ್ಗೆ ತೋರಿಸ್ತೀನಿ ನಾನು. ಇಷ್ಟು ದಪ್ಪ ಇದೆ ಆ ಬುಕ್ಕು. ಅದೊಂದು ಬುಕ್ಕು 50 ರೂಪಾಯಿ ಮಾತ್ರ. ಅದಷ್ಟು ಪುಸ್ತಕಕ್ಕೆ 1050 ರೂಪಾಯಿ ಆಗುತ್ತೆ. ಆದ್ರೆ ಯಾರು ಅದನ್ನ ತರಿಸ್ಕೊಳ್ಳಲ್ಲ. ಕಾರಣ ನಮ್ಗೆ ಅದು ಅಗತ್ಯ ಇಲ್ಲ ಅಂತ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಅಂಬೇಡ್ಕರ್ ಅವ್ರು ಬರಹಗಳನ್ನ ಓದ್ಬೇಕು. ಹಾಗಾಗಿ ನಾವ್ ಅದನ್ನ ಗ್ರಂಥಾಲಯದ ಮೂಲಕನೇ, ಈಗ ಪೂಚಂತೆ ಓದು ಹೇಗ್ ಮಾಡ್ತಿದೀವೋ ಅದೇ ರೀತಿ ಅಂಬೇಡ್ಕರ್ ಓದು ಅಂತಾನು ಮಾಡ್ತಾ ಇದೀವಿ. ಅದನ್ನು ಕೂಡ ನಾವು ಗ್ರಂಥಾಲಯದ ಮೂಲಕ ಕೊಡ್ತೀವಿ. ಕೊಟ್ಟು ಅವ್ರು ಓದಿದ್ದಾದ್ಮೇಲೆ ಆ ಪುಸ್ತಕಗಳನ್ನ ನಮಗೆ ವಾಪಸ್ ಕೊಡ್ಬೇಕು. ಖಂಡಿತ. ಈಗ ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕಷ್ಟೇ ಸೀಮಿತ ಮಾಡ್ಬಿಟ್ಟಿದ್ದಾರೆ ಈಗಿನ ಕಾಲಘಟ್ಟದಲ್ಲಿ ನೋಡಿದ್ರೆ. ಅವರು ನಾವ್ ಯಾರು ಓದೋ ಅವಶ್ಯಕತೆ ಇಲ್ಲ, ಸಂವಿಧಾನ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಕೆಲವು ತಿಳ್ಕೊಂಡಿದ್ದಾರೆ. ನಿಜವಾಗ್ಲೂ ಇಲ್ಲ, ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ತಲುಪುವಂತ ವಿಚಾರ. ನೀವಿದು ಒಳ್ಳೆ ಒಂದು ವಿಚಾರನ ಕೈ ಹಾಕಿದ್ದೀರಾ. ನಿಜವಾಗ್ಲೂ ಅಂಬೇಡ್ಕರ್ ಅವರ ಚಿಂತನೆ ಎಲ್ಲ ತಲುಪಬೇಕು ಅಂತ ನಿಮ್ಮ ಒಂದು ಆಶಯ ಆಗಿದೆ. ಖಂಡಿತ ನಾವು ಅದಕ್ಕೆ ಕೈ ಜೋಡಿಸ್ತೀವಿ ಮೇಡಮ್. ಥ್ಯಾಂಕ್ ಯು ಸರ್. ಸರ್ ಒಟ್ಟಾರೆಯಾಗಿ ಅಂಬೇಡ್ಕರ್ ಅವ್ರ ಓದಿನ ಜೊತೆಗೆ ಈಗ ನೀವು ಬರೋಕ್ಕೂ ಮುಂಚೆ ಒಂದು ಲೇಖನ ಟೈಪ್ ಮಾಡಿ ಕಳಿಸ್ತಾ ಇದ್ದೆ ಪೇಪರ್ಗೆ. ಅಂದ್ರೆ ಭಾರತದಲ್ಲಿ ಬಂಧುತ್ವ ತುಂಬಾ ಚೆನ್ನಾಗಿದೆ ಇದೆ ಅಂತ ನಂಬಿದೀವಿ ನಾವು. ಅದನ್ನ ಏನಾಗದಿರ್ಲಿ, ನಾಶ ಆಗದೆ ಇರ್ಲಿ ಅಂತ ಒಂದು ಲೇಖನ ಬರ್ದಿದ್ದೆ. ಅದನ್ನ ಈಗ ಪೇಪರಿಗೆ ಕಳಿಸ್ತೀರಿ ನೀವು ಬರೋಕ್ಕೂ ಮುಂಚೆ. ಲೇಖನಗಳು ಸಾಕಷ್ಟು ಪೇಪರ್ ಅಲ್ಲಿ ನೋಡಿದೀವಿ, ಸಾಕಷ್ಟು ಲೇಖನಗಳು ಬರೀತಾ ಇರ್ತೀರಾ, ಒಳ್ಳೆ ಅಭ್ಯಾಸ. ಮತ್ತೆ ಈಗ ನಿಮ್ಮ ಲೈಬ್ರರಿ ವಿಚಾರವಾಗಿ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಇನ್ನೊಂದು ಸವಿವರವಾಗಿ ಹೇಳ್ಬಿಟ್ರೆ, ಬೇರೆಯವರು ಬಂದು ನೀವು ಪುಸ್ತಕ ತಗೊಂಡು ಹೋಗ್ಲಿಕ್ಕೆ ಮತ್ತೆ ತಂದು ಕೊಡ್ಲಿಕ್ಕೆ ಯಾವ ರೀತಿ ಮಾಡ್ಬೋದು ಅಂತ ಇನ್ನೊಂದು ಸರಿ ಹೇಳ್ಬಿಡಿ. ಓಕೆ ಸರ್, ಇನ್ನೇನು ಅಡ್ರೆಸ್ ಇದೆ ಗುಳ್ಗೆನಹಳ್ಳಿ ಪೋಸ್ಟ್ ಆಫೀಸ್ ಹತ್ರ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಮನೆ ತೋರಿಸ್ತಾರೆ. ಈ ಮನೆಗೆ ಮತ್ತೆ ನಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಡ್ತೀನಿ. ಜೊತೆಗೆ ನನ್ನ ಮೇಲ್ ಐ ಡಿ ಇದೆ, ಮೇಲ್ ಐ ಡಿನೂ ನಿಮಗೆ ಕೊಡ್ತೀನಿ. ಜೊತೆಗೆ ಇನ್ನೊಂದೇನು ಅಂದ್ರೆ ಒಂದು ನಂದು FB ಮತ್ತೆ ಇನ್ಸ್ಟಾ ಪೇಜಸ್ ಇದಾವೆ. ಅದರಲ್ಲಿ ಮೇಘಾ ರಾಮದಾಸ್ ಅಂತಾನೆ ಇದೆ ಹೆಸರು. ಇನ್ಸ್ಟಾಗ್ರಾಮ್ ಅಲ್ಲೂ ಮೇಘಾ ರಾಮದಾಸ್ ಅಂತ ಇದೆ, ಫೇಸ್ಬುಕ್ ಅಲ್ಲೂ ಮೇಘಾ ರಾಮದಾಸ್ ಅಂತ ಇದೆ. ಅದರಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಇದ್ರ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ ನಿಮ್ಮ ಹವ್ಯಾಸಗಳೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಈ ಒಂದು ಪರಿಕಲ್ಪನೆ ಎಲ್ಲ ಶಿರಾ ತಾಲೂಕಿನ ಎಲ್ಲರಿಗೂ ಕೂಡ ತಲುಪುವಂತಾಗಲಿ, ಎಲ್ಲ ಯುವ ಜನಾಂಗದವರು ಕೂಡ ನಿಮ್ಮ ಲೈಬ್ರರಿನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ಒಂದು ಆಶಯ ನಾನು ವ್ಯಕ್ತಪಡಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್.